ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಣ್ಣ ಮಳೆಯಾದ್ರೂ ಕೂಡ ಅಪಾಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಜೀವ ತೆಗೆಯುತ್ತಿರುವ ಮರಗಳು, ಕೊಂಬೆಗಳು. ಜಿಬಿಎ ಮಾತ್ರ ಹೇಳ್ತಾ ಇದೆ ಮಳೆಗಾಲ ಹತ್ರ ಬಂದ್ರೆ ಸಾಕು ನಾವು ರೆಂಬೆ ಕೊಂಬೆಗಳನ್ನ ತೆಗೆಯುವಂತ ಕತ್ತರಿಸುವಂತ ಕೆಲಸವನ್ನ ಮಾಡ್ತಿದ್ದೀವಿ ಅಂತ. ಬಟ್ ಅದ್ಯಾವುದೂ ಕೂಡ ಆಗ್ತಿಲ್ಲ. ಸಣ್ಣ ಮಳೆ ಬಂದ್ರೆ ಸಾಕು ಮರಗಳು, ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಬೀಳ್ತಾ ಇದೆ. ಹಾಗಾದ್ರೆ ಬೀಳೋ ಹಂತದ ಮರಗಳು ಎಷ್ಟು, ತೆರವು ಆಗ್ತಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಎಲ್ಲೆಲ್ಲಿ ಅಪಾಯಕ್ಕೆ ಆಹ್ವಾನ, ಹೇಗಿದೆ ಪರಿಸ್ಥಿತಿ? ಕಂಡು ಕಾಣದಂತೆ ಕೂತಿರುವ ಜಿಬಿಎ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಡೇಂಜರ್ ಮರಗಳ ರಿಯಾಲಿಟಿ ಚೆಕ್ ಅನ್ನ ನಡೆಸಲಾಗಿದೆ. ಎಲ್ಲೆಲ್ಲಿ ಮರಗಳು ಬೀಳೋ ಹಂತದಲ್ಲಿದೆ, ರೆಂಬೆ ಕೊಂಬೆಗಳು ಎಲ್ಲಿ ರಸ್ತೆ ಮೇಲೆ ಬೀಳೋ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ನೃಪತುಂಗ ರಸ್ತೆ ಬೆಂಗಳೂರಿನಲ್ಲಿ ಯಾವ ರೀತಿ ಬೀಳೋ ಹಂತದಲ್ಲಿದೆ ಮರಗಳು ಅನ್ನುವಂಥದ್ದು. ಅಪಾಯಕ್ಕೆ ಆಹ್ವಾನಿಸ್ತಿದೆ ಬೃಹತ್ ಮರಗಳು, ರೆಂಬೆ ಕೊಂಬೆಗಳು. ರಾಜಭವನದ ರಸ್ತೆಯ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಾ. ನಂದಿನಿ ಲೇಔಟ್ ನಲ್ಲೂ ಕೂಡ ಮರ ಹಾಳಾಗಿ ಹೋಗ್ಬಿಟ್ಟಿದೆ, ಆದ್ರೆ ಅದನ್ನ ತೆರವುಗೊಳಿಸುವಂತ ಕೆಲಸ ಇನ್ನೂ ಕೂಡ ಆಗಿಲ್ಲ. ಎಲ್ಲಾ ಮರಗಳು ಕೂಡ ಬೀಳೋ ಹಂತದಲ್ಲೇ, ವಯಸ್ಸಾಗಿರುವಂತಹ ಮರಗಳು ಕೂಡ ಅಲ್ಲಿರುವಂತದ್ದು. ಆದ್ರೆ ಆ ಮರಗಳನ್ನ ತೆರವುಗೊಳಿಸುವಂತ ಕೆಲಸ ಇನ್ನೂ ಕೂಡ ಆಗಿಲ್ಲ. ಭಾರಿ ಗಾಳಿ ಮಳೆ ಬಂತಂದ್ರೆ ಸಾಕು ಇದೇ ಮರಗಳು ಏನಿದೆ ರಸ್ತೆ ಮೇಲೆ ಬೀಳುವಂಥದ್ದು, ದಾರಿ ಹೋಕರ ಮೇಲೆ ಬೀಳುವಂಥದ್ದು, ವಾಹನಗಳ ಮೇಲೆ ಬಿದ್ದು ಜಖಮಾಗುವಂತ ಕೆಲಸಗಳು ಆಗೇ ಆಗತ್ತೆ. ಸೊ ಇಮಿಡಿಯೇಟ್ಲಿ ಜಿಬಿಎ ಎಚ್ಚೆತ್ಕೊಳ್ಬೇಕು. ಆದಷ್ಟು ಬೇಗ ಬೀಳೋ ಹಂತದಲ್ಲಿರುವಂತಹ ಮರಗಳನ್ನ ತೆರವು ಮಾಡಬೇಕು ಅನ್ನುವಂಥದ್ದು ನ್ಯೂಸ್ 18 ಕನ್ನಡದ ಕಳಕಳಿ ಆಗಿದೆ. ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ ಬೆಂಗಳೂರಿನಲ್ಲಿ. ನೃಪತುಂಗ ರಸ್ತೆ, ರಾಜಭವನ ರಸ್ತೆಯಲ್ಲಿ ಆ ದೃಶ್ಯವನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ರೆಂಬೆ ಕೊಂಬೆಗಳು ರಸ್ತೆಯ ಮೇಲೆಯೇ ಇದೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬೀಳೋ ಹಂತದಲ್ಲಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ, ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನಮ್ಮ ಇಬ್ರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು ಹಂಪಿ ನಂದಿನಿ ಲೇಔಟ್ ನಿಂದ, ಹಾಗೇನೆ ನಮ್ಮ ಪ್ರತಿನಿಧಿ ಮುನಿರಾಜು ರಾಜಭವನ ರಸ್ತೆಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇಬ್ರು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಇನ್ನು ನಂದಿನಿ ಲೇಔಟ್ ನ ಸುತ್ತಮುತ್ತ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನೋಡ್ತಾ ಹೋಗೋಣ. ನಂದಿನಿ ಲೇಔಟ್ ಸುತ್ತಮುತ್ತ ಡೇಂಜರ್ ಮರಗಳಿವೆ. ಬುಡ ಸಂಪೂರ್ಣವಾಗಿ ಟೊಳ್ಳಾಗಿ ಹೋಗಿದೆ, ಯಾವಾಗಾದ್ರೂ ಬೀಳೋ ಸಾಧ್ಯತೆ ಇದೆ. ನ್ಯೂಸ್ 18 ನಲ್ಲಿ ಡೇಂಜರ್ ಮರಗಳ ರಿಯಾಲಿಟಿ ಚೆಕ್ ಅನ್ನ ನಡೆಸಲಾಗಿದೆ. ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದ್ರು ಕೂಡ ಅಧಿಕಾರಿಗಳು ಮೌನ ವಹಿಸಿರುವಂತದ್ದು ನಿಜವಾಗ್ಲೂ ಬೇಜಾರಿನ ಸಂಗತಿ. ಅನಾಹುತ ಆದ್ಮೇಲೆ ಇವರು ಎಚ್ಚೆತ್ಕೊಳ್ತಾರಾ? ಜಿಬಿಎ ಅಧಿಕಾರಿಗಳು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಅಪಾಯಕಾರಿ ಮರಗಳ ತೆರವಿಗೆ ನಿರ್ಲಕ್ಷ್ಯ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ನಂದಿನಿ ಲೇಔಟ್ನಲ್ಲೂ ಕೂಡ ಮರಗಳು ಹಾಳಾಗಿ ಹೋಗ್ಬಿಟ್ಟಿದೆ, ಬುಡ ಟೊಳ್ಳಾಗಿದೆ, ಯಾವಾಗ ಬೇಕಾದ್ರೂ ಬೀಳೋ ಹಂತದಲ್ಲಿದ್ರೂ ಕೂಡ ಯಾಕೆ ಈ ಮರವನ್ನ ತೆರವುಗೊಳಿಸ್ತಿಲ್ಲ ಅನ್ನುವಂಥ ಪ್ರಶ್ನೆ ಮೀಡಿಯಾದ ಮುಂದೆ. ಮೀಡಿಯಾದವರು ಪ್ರಶ್ನೆ ಮಾಡಿದ್ರೆ ಆನ್ಸರ್ ಮಾಡಕ್ ಬರುತ್ತೆ. ಏನಂತಂದ್ರೆ ಜಿಬಿಎ ಅಧಿಕಾರಿಗಳು ಹೇಳ್ತಾರೆ ನಾವು ಮರವನ್ನ ತೆರವುಗೊಳಿಸುವಂತ ಕೆಲಸ ಮಾಡ್ತಿದ್ದೀವಿ ಅಂತ. ಬಟ್ ಮರ ತೆರವುಗೊಳಿಸುವಂತ ಕೆಲಸ ಎಲ್ಲೂ ಕೂಡ ಆಗ್ತಿಲ್ಲಲ್ಲ, ನಾವೇ ತೋರಿಸ್ತಿದೀವಲ್ಲ ಸ್ಕ್ರೀನ್ ಅಲ್ಲಿ. ನಂದಿನಿ ಲೇಔಟ್ ನಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಇದ್ರು. ಶರಣು, ಈಗ ನಂದಿನಿ ಲೇಔಟ್ ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಯಾವ ರೀತಿ ಅಧ್ವಾನ ಆಗಿದೆ ಅಲ್ಲಿ ಅಂತ? ಧನುಶ್ರೀ, ಪ್ರತಿ ಸಾರಿ ಬೆಂಗಳೂರಲ್ಲಿ ಮಳೆ ಬಂತಂದ್ರೆ ಸಾಕು ಅದರಲ್ಲೂ ಕೂಡ ಬೃಹದಾಕಾರವಾದಂತಹ ಮರಗಳು ರಸ್ತೆಗಳು ಬೀಳುತ್ತೆ, ವೆಹಿಕಲ್ಗಳ ಮೇಲೆ ಬೀಳುತ್ತೆ, ಅದ್ರ ಜೊತೆಗೆ ದಾರಿ ಹೋಕರ ಮೇಲೆಲ್ಲ ಬಿದ್ದು ಸಾಕಷ್ಟು ಜೀವ ಹಾನಿ ಕೂಡ ಆಗುತ್ತೆ. ಆದ್ರೆ ಯಾವ ಬೀಳುವ ಹಂತದಲ್ಲಿರುವಂತ ಅಥವಾ ಟೊಳ್ಳು ಮರಗಳೇನಿದಾವೆ ಅಥವಾ ರೆಂಬೆ ಕೊಂಬೆಗಳಿದ್ದಾವೆ ಅವುಗಳನ್ನ ಕಟ್ ಮಾಡುವಂತ ಕಾರ್ಯವನ್ನ ಕೇವಲ ಕಾಟಾಚಾರಕ್ಕೆ ಮಾತ್ರ ಪಾಲಿಕೆ ಮಾಡ್ತಿದೆಯಾ ಅಂತ ಹೇಳಿ ಈಗ ಪ್ರಶ್ನೆ ಮಾಡ್ತಾ ಇದ್ವಿ. ಯಾಕಂದ್ರೆ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅಲ್ಲಿ ರಿಯಾಲಿಟಿ ಚೆಕ್ ಅಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇರೋದು ಇದೇ ನಂದಿನಿ ಲೇಔಟ್ ಅಲ್ಲಿ 30ಕ್ಕೂ ಹೆಚ್ಚು ಗಿಡ ಮರಗಳೆಲ್ಲವೂ ಕೂಡ ಬಿದ್ದಿದ್ದಾವೆ. ಅದೇ ಏರಿಯಾದಲ್ಲಿ ನಾವಿದ್ದೀವಿ. ನಂದಿನಿ ಲೇಔಟ್ ಅಲ್ಲಿರುವಂತಹ ಪಾರ್ಕ್ ಪಕ್ಕದಲ್ಲಿರುವಂತಹ ಈ ಬೃಹದಾಕಾರವಾದಂತಹ ಮರ ಏನಿದೆ, ಮರದ ಕೆಳಭಾಗ ನೀವು ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಎಲ್ಲ ಟೊಳ್ಳಾಗಿರೋದು. ನಿಮಗೆ ಯಾವ ಕ್ಷಣ ಆದ್ರೂ ಕೂಡ ಇದು ನೋಡ್ತಾ ಹೋದ್ರೆ ಮೇಲ್ಭಾಗ ನೋಡಿದ್ರೆ ಬಹಳ ದೊಡ್ಡ ಬೃಹದಾಕಾರವಾದಂತಹ ಮರ, ಆದ್ರೆ ನಿಮಗೆ ಕೆಳಭಾಗನೇ ಪ್ರೊಟೆಕ್ಷನ್ ಇಲ್ಲದೆ ಇರೋ ರೀತಿಯಾಗಿದೆ. ಬಲಭಾಗದಲ್ಲಿ ರಾಜಕಾಲುವೆ ನೀರು ಹರಿತಾ ಇರೋದು, ಯಾಕಂದ್ರೆ ತಗ್ಗು ಪ್ರದೇಶ ಆಗಿರೋ ಕಾರಣಕ್ಕಾಗಿ ಎಲ್ಲ ಮಳೆ ನೀರೆಲ್ಲ ಬರುತ್ತೆ. ಸೊ ಇದರಿಂದಾಗಿ ಇಲ್ಲಿ ಟೊಳ್ಳು ಇರೋ ಕಾರಣಕ್ಕಾಗಿ ಇನ್ನೂ ಕೂಡ ಸಾಕಷ್ಟು ಹಾನಿಯಾಗಿದೆ ಈ ಮರಕ್ಕೆ. ಯಾವಾಗಾದ್ರೂ ಬೀಳಬಹುದು. ಇನ್ಫ್ಯಾಕ್ಟ್ ಇದು ಒಳ್ಳೆಯ ಮರ, ಇದನ್ನ ಬಲ ವೃದ್ಧಿಗೊಳಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು, ಆದ್ರೆ ಮಾಡ್ತಾ ಇಲ್ಲ. ಈ ಕೆಳಭಾಗ ಟೊಳ್ಳಾಗಿರೋ ಕಾರಣಕ್ಕಾಗಿ ಮೇಲ್ಭಾಗನೂ ಕೂಡ ಅದೇ ರೀತಿಯಾಗಿ ಹಲವು ಎಡೆ ಕೂಡ ಟೊಳ್ಳಾಗ್ತಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಈ ರೀತಿಯಾದಂತಹ ಡೇಂಜರ್ ಮರಗಳನ್ನ ಏನ್ ಮಾಡಬೇಕು? ಮೊದಲನೇದಾಗಿ ಪರಿಸರವಾದಿಗಳು ಹೇಳ್ತಾ ಇರೋದು ಇವುಗಳನ್ನ ಬಲವರ್ಧನೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಬಲವರ್ಧನೆ ಮಾಡ್ಲಿಕ್ಕೆ ಹೋದ್ರೆ
ಯಾವಾಗಾದ್ರೂ ಒಂದು ಮಳೆಗೆ ಯಾವಾಗಾದ್ರೂ ಅದು ಬೀಳುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಈ ರೀತಿಯಾದಂತಹ ಡೇಂಜರ್ ಮರಗಳಿದಾವೆ ಮತ್ತು ಮರಗಳನ್ನ ಕಟ್ ಮಾಡುವಂತ ಅಂದ್ರೆ ರೆಂಬೆ ಕೊಂಬೆಗಳನ್ನ ಕಟ್ ಮಾಡೋದು ಒಂದ್ ಸೈಡ್ ಮಾತ್ರ ಮಾಡ್ತಾರೆ, ರಸ್ತೆ ಬದಿ ಮಾತ್ರ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಎಡಬದಿಗೆ ಮತ್ತು ಸುತ್ತಲೂ ಕೂಡ ಕಟ್ ಮಾಡದೇ ಇರೋದ್ರಿಂದ ವಾಲುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ಪರಿಸರವಾದಿಗಳೇ ಹೇಳ್ತಾರೆ. ಅಂದ್ರೆ ಅದನ್ನ ಕಟ್ ಮಾಡೋದು ಕೂಡ ಸಮರ್ಪಕವಾಗಿ ವೈಜ್ಞಾನಿಕ ರೀತಿಯಾಗಿ ಅದನ್ನ ಕಟ್ ಮಾಡಬೇಕು, ಅದನ್ನ ಮಾಡ್ತಾ ಇಲ್ಲ. ರಸ್ತೆ ಬದಿಯಲ್ಲಿ ಮಾತ್ರ ಕಟ್ ಮಾಡೋದ್ರಿಂದಾಗಿ ಸಾಕಷ್ಟು ತೊಂದರೆ ಆಗಿ ಮರಗಳೆಲ್ಲವೂ ಕೂಡ ವಾಲಿ ಬೀಳುವಂತ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ನಿನ್ನೆನೂ ಕೂಡ ಸುರಿದಂತ ಬಿರುಗಾಳಿ ಸಹಿತ ಮಳೆಗೆ ಸಾಕಷ್ಟು ಎಫೆಕ್ಟ್ ಆಗಿರೋದು. ಈ ರೀತಿ ಡೇಂಜರ್ ಮರಗಳು ಬಹಳಷ್ಟು ಇದಾವೆ. ಇನ್ನು ಬಲವೃದ್ಧಿ ಮಾಡಬೇಕಾದ್ರೆ ಅವುಗಳನ್ನ ಒಂದಷ್ಟು ಪುನಶ್ಚೇತನಗೊಳಿಸುವಂತ ಕಾರ್ಯನೂ ಕೂಡ ಮಾಡಿ ಅವುಗಳನ್ನು ಉಳಿಸುವಂತ ಕಾರ್ಯನೂ ಕೂಡ ಮಾಡಬಹುದು. ನಾವೇನು ಇಲ್ಲಿ ಈ ರೀತಿ ಇರುವಂತ ಡೇಂಜರ್ ಮರಗಳೆಲ್ಲವನ್ನೂ ಕೂಡ ಕಟ್ ಮಾಡಿ ಅಂತಲ್ಲ, ಯಾವ ನಿಜವಾಗ್ಲೂ ಕೂಡ ತುಂಬಾನೇ 90% ಬೀಳುವ ಹಂತದಲ್ಲಿದೆಯೋ ಅಂತ ಮರಗಳನ್ನ ಕಟ್ ಮಾಡಿ ಒಂದು 30ರಿಂದ 40% ಬೀಳುವ ಹಂತದಲ್ಲಿದ್ದಾವೆ ಅವುಗಳನ್ನ ಪುನಶ್ಚೇತನಗೊಳಿಸುವಂತ ಕಾರ್ಯನೂ ಕೂಡ ಜಿಬಿಎ ವಿವಿಧ ಪಾಲಿಕೆಗಳಿಂದವೆ ಅವುಗಳು ಮಾಡಬೇಕಾಗಿದೆ. ಇದು ನಿರಂತರ ಪ್ರಕ್ರಿಯೆ. ಒಂದು ಮಳೆ ಬಂತು ಅನ್ನೋ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಅದನ್ನ ಪುನಶ್ಚೇತನಗೊಳಿಸುವ ಕಾರ್ಯ ಆಗೋದಿಲ್ಲ. ಅದು ನಿರಂತರ ಪ್ರಕ್ರಿಯೆ, ಆ ಕ್ರಿಯೆ ಆಗಬೇಕು ಅನ್ನೋದು ಪರಿಸರವಾದಿಗಳ ಆಗ್ರಹ ಮತ್ತು ನ್ಯೂಸ್ 18 ಆಶಯನೂ ಕೂಡ ಧನಶ್ರೀ.